ಶ್ರಾವಣ ಮಾಸ ಪ್ರಯುಕ್ತ ಐತಿಹಾಸಿಕ ಹಿನ್ನೆಲೆಯುಳ್ಳಂಥ ಶ್ರೀ ಲಕ್ಷ್ಮೀಕುಂಟೆ ವೀರಾಂಜನೇಯ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಅಲಂಕಾರ ಹಾಗೂ ಪೂಜಾ ಕೈಂಕರ್ಯಗಳು ನೆರವೇರಿಸಲಾಯಿತು. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಪಟ್ಟಣದ ಲಕ್ಷ್ಮೀಕುಂಟೆ ಶ್ರೀ ವೀರಾಂಜನೇಯ, ಶ್ರೀ ಶನೇಶ್ವರ ಹಾಗೂ ರಾಜರಾಜೇಶ್ವರಿ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆ ಹಾಗೂ ಅನ್ನದಾಸೋಹ ಕಾರ್ಯಕ್ರಮಗಳು ನೆರವೇರಿದವು. ವ್ಯಾಸರಾಯ ನಿರ್ಮಿತ ಸಾವಿರಾರು ವರ್ಷಗಳ ಹಿಂದಿನ ಶ್ರೀ ವೀರಾಂಜನೇಯ ದೇವರ ಮೂರ್ತಿ ಇಲ್ಲಿ ವಿಶೇಷವಾಗಿದೆ. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಂತಹ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ಸೀತಾರಾಮ, ಲಕ್ಷ್ಮಣ, ಶ್ರೀ ರಾಘವೇಂದ್ರರು ಸೇರಿದಂತೆ ಶ್ರೀ ಮಹಾಗಣಪತಿ, ಶ್ರೀ ಸುಬ್ರಹ್ಮಣ್ಯ, ನವಗ್ರಹಗಳ ಹಾಗೂ ಶ್ರೀ ವೀರಾಂಜನೇಯ, ಶ್ರೀ ಪ್ರಸನ್ನ ಶನೇಶ್ವರ, ರಾಜರಾಜೇಶ್ವರಿ ದೇವರುಗಳ ದರ್ಶನವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾದರು. ನಮಃ ಹರಿ ಓಂ. ಪ್ರತಿ ವರ್ಷದಂತೆ ಈ ಸಾರಿಯೂ ಸಹ ಶ್ರೀ ಪಂಚವಟಿ ಕ್ಷೇತ್ರ ಅತ್ತಿಬೆಲೆ ಆನೇಕಲ್ ಮುಖ್ಯ ರಸ್ತೆ ನೆಲೆಸಿರುವ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಹಾಗೂ ರಾಜರಾಜೇಶ್ವರಿ, ಶನೇಶ್ವರ ಮತ್ತು ಸರ್ಪರಾಜು, ವ್ಯಾಸರ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸ ಪ್ರಯುಕ್ತ ವಿಶೇಷ ಪೂಜೆ ಅಲಂಕಾರ ಏರ್ಪಡಿಸಲಾಗಿದೆ. ಹಾಗೆಯೇ ವಿಶೇಷವಾಗಿ ಪ್ರತಿ ಶನಿವಾರ ಸಹ ಅನ್ನದಾನ ನಡೆಯುತ್ತದೆ. ಇದು ಸುಮಾರು 1000 ವರ್ಷ ಹಳೆಯ ದೇವಸ್ಥಾನ. ಇದು ವ್ಯಾಸರಾಯರ ಪ್ರತಿಷ್ಠಾವಂತಹ ದೇವಸ್ಥಾನ. ಇದು ಪ್ರತಿ ಶನಿವಾರವೂ ಸಹ ಸಮಸ್ತ ಭಕ್ತಾದಿಗಳು ಆಗಮಿಸಿ ಅವರ ಕಷ್ಟ ಮತ್ತು ಸುಖಗಳನ್ನೆಲ್ಲೂ ಸಹ ದೇವರು ಆಶೀರ್ವಾದದಿಂದ ಎಲ್ಲವೂ ಕೂಡ ಶುಭ ಹೊಂದುತ್ತೆ. ಹಾಗೆ ವಿಶೇಷವಾಗಿ ಏನಪ್ಪ ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ, ಹಾಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಗಣಪತಿ ಚತುರ್ಥಿ, ಗೌರಿ ಹಬ್ಬ, ಹಾಗೆ ನಾಗ ಪಂಚಮಿ, ಹಾಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇಷ್ಟು ಸಹ ಈ ದೇವಸ್ಥಾನದಲ್ಲಿ ಸಮಗ್ರವಾಗಿ ಏರ್ಪಡಿಸಲಾಗುತ್ತೆ. ಹಾಗೆ ಹನುಮನ್ ಜಯಂತಿ, ಮಕರ ಸಂಕ್ರಾಂತಿ, ಹಾಗೆ ಶ್ರೀರಾಮನವಮಿ, ಉಗಾದಿ, ಮಕರ ಸಂಕ್ರಾಂತಿ ಈ ಕೂಡ ಸಾಂಗೋಪಾಂಗಿ ಭಕ್ತಿಗಳ ಸಹಕಾರ ಹಾಗೂ ಕಮಿಟಿಗಳ ಸಹಕಾರದಿಂದ ಪ್ರತಿ ವರ್ಷವೂ ಸಹ ಇದೇ ಥರ ವಿಜೃಂಭಣೆಯಿಂದ ನಡೀತಾ ಇದೆ. ಜೈ ಶ್ರೀರಾಮ್. ಶ್ರಾವಣ ಮಾಸದ ಮೊದಲನೇ ಶನಿವಾರದ ಅಂಗವಾಗಿ ಇವತ್ತು ವಿಶೇಷವಾಗಿ ಹೂವಿನ ಅಲಂಕಾರಗಳು, ಪ್ರಸಾದಗಳು ಏರ್ಪಡಿಸುತ್ತೇವೆ. ಸಾವಿರಾರು ಜನಸಂಖ್ಯೆ ಇವತ್ತು ಸೇರಿ ಇಲ್ಲಿ ದೇವರ ದರ್ಶನ ಮಾಡಿ ಇವತ್ತು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ 20ನೇ ವರ್ಷ ನಾವು ಶ್ರಾವಣ ಶನಿವಾರ ಇಲ್ಲಿ ನಡೆಸ್ತಾ ಇರೋದು. 2007ರಲ್ಲಿ ನಮ್ಮದು ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರೋದು. ಈ ದೇವಸ್ಥಾನಕ್ಕೆ ಸುಮಾರು ದಾನಿಗಳಿಂದ ನಮಗೆ ಅತ್ತಿಬೆಲೆಯವರು, ಸುತ್ತಮುತ್ತಲ ಊರಿನವರು ತುಂಬ ದಾನಿಗಳು ನಮಗೆ ಸಹಾಯ ಮಾಡಿದ್ದಾರೆ. ಅವರೆಲ್ಲ ಸಹಕಾರದಿಂದ ಇವತ್ತು ಇಲ್ಲಿ 5 ದೇವಸ್ಥಾನ ಪಂಚವಟಿ ಕ್ಷೇತ್ರ ಅಂತ ಮಾಡಿದ್ದೀವಿ. ಶ್ರೀ ವೀರಾಂಜನೇಯ ಸ್ವಾಮಿ, ಶ್ರೀ ಶನೇಶ್ವರ ಸ್ವಾಮಿ, ಶ್ರೀ ರಾಜರಾಜೇಶ್ವರಿ, ವ್ಯಾಸರಾಯರು ಮತ್ತು ನಾಗದೇವತಾ 5 ಕ್ಷೇತ್ರ, 5 ದೇವಸ್ಥಾನ ಇರುವಂಥ ಪಂಚವಟಿ ಕ್ಷೇತ್ರ ಅಂತ ಇದು ಪ್ರಸಿದ್ಧಿಯಾಗಿದೆ. ಇದು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರುವಂಥ ದೇವರು. ವ್ಯಾಸರಾಯರು ಯಾರಪ್ಪ ಅಂದರೆ ಕೃಷ್ಣದೇವರಾಯರ ಧರ್ಮಗುರುಗಳು. ಅವರು ಪ್ರತಿಷ್ಠಾಪನೆ 1560ನೇ ಇಸ್ವಿಯಲ್ಲಿ ಮಾಡಿರುವಂಥದ್ದು. ಇದು ವ್ಯಾಸರಾಯರು ಸುಮಾರು 736 ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸುಮಾರು ಒಂದು 4 ಸ್ಟೇಟಲ್ಲಿ 736 ದೇವಸ್ಥಾನಗಳ ಮಾಡ್ಕೊಂಡು ಹೋಗಿರ್ತಾರೆ. ಅದರಲ್ಲಿ ಇದು ಒಂದು. ಇದು ತುಂಬ ಆಕರ್ಷಣೆ ಇರುವಂಥ ದೇವರು. ಪ್ಲಸ್ಸು ಜನಗಳನ್ನ ಏನು ಹರಕೆ ಇದೆ ಅದನ್ನು ತೀರಿಸುವಂಥ ದೇವರು. ತುಂಬ ಶಕ್ತಿ ಇರುವಂಥ ದೇವರು. ಪ್ರತಿ ಶನಿವಾರ ಸುಮಾರು 1500ರಿಂದ 1400 ಜನ ಬಂದು ದರ್ಶನ ಪಡೆದು ಪ್ರಸಾದ ಪಡೆದಿರ್ತಾರೆ. ಇವತ್ತು ಶ್ರಾವಣ ಶನಿವಾರದಲ್ಲಿ ಫಸ್ಟ್ ಶನಿವಾರ ಕನಿಷ್ಠ ಒಂದು 5,000ದಿಂದ 6,000 ಜನ ಬರ್ತಾರೆ. ಕೊನೆಯ ಶನಿವಾರ 8,000 ಜನ ಭಕ್ತಾದಿಗಳು ಬರ್ತಾರೆ. ಈ ಮಟ್ಟಕ್ಕೆ ಇವತ್ತು ನಡೀತಾ ಇದೆ ಅಂದರೆ ಇದೆಲ್ಲ ಭಕ್ತಾದಿಗಳು ಅವ್ರ ಸಹಕಾರ, ದಾನಿಗಳ ಸಹಕಾರ, ಪ್ರಸಾದಗಳು, ಹೂವಿನ ಅಲಂಕಾರಗಳು. ಇವತ್ತು ಸುಮಾರು ಜನ 15 ಜನ 16 ಜನ ಸೇವಕರ್ತರು ಅವರ ಸೇವೆಯಿಂದ ಇವತ್ತು ಪ್ರಸಾದ ಸೇವೆಗಳು, ಹೂವಿನ ಅಲಂಕಾರ ಸೇವೆಗಳು ನಡೀತಾ ಇದೆ. ನಮ್ಮ ಅರ್ಚಕರು, ಮೂಲ ಅರ್ಚಕರು
ಲೋಕೇಶ್ ಅವರು ಇರ್ತಾರೆ. ಅವ್ರದ್ದು ಶ್ರಮ ಇಲ್ಲಿ ಸಾಕಷ್ಟಿದೆ. ಅವರು 20-30 ವರ್ಷದಿಂದ ಅವರು ಇಲ್ಲಿ ದುಡಿತಾ ಇದ್ದಾರೆ. ಸೊ ಅವ್ರದ್ದು ಸಾಕಷ್ಟು ಶ್ರಮ ಇದೆ. ಇಲ್ಲಿ ದುಡಿಯುವಂಥ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಇನ್ನೂ ಸಹಕಾರ ಜನರಿಂದ ನಾವು ಇನ್ನೂ ಅಭಿವೃದ್ಧಿಗೆ ಕೋರ್ತಾ ಇದ್ದೀವಿ. ಅತ್ತಿಬೆಲೆಯ ಪ್ರಸಿದ್ಧ ದೇವಸ್ಥಾನ ಶ್ರೀ ಲಕ್ಷ್ಮೀಕುಂಟೆ ಮತ್ತು ಪ್ರಸನ್ನ ವೀರಾಂಜನೇಯ ಮತ್ತು ರಾಜರಾಜೇಶ್ವರಿ ದೇವಸ್ಥಾನ, ಪ್ರಸನ್ನ ಶ್ರೀ ಶನೇಶ್ವರ ಒಟ್ಟುಗೂಡಿ ಒಟ್ಟಲ್ಲಿ ಈ ಒಂದು ಅತ್ತಿಬೆಲೆ ಆನೇಕಲ್ ರಸ್ತೆಯಲ್ಲಿ ಅತಿ ವಿಜೃಂಭಣೆಯಿಂದ ಈ ಶ್ರಾವಣ ಶನಿವಾರಗಳು ಪ್ರತಿ ವರ್ಷವೂ ಕೂಡ ಭಕ್ತಾದಿಗಳ ಒಂದು ಉಪಸ್ಥಿತಿಯಲ್ಲಿ ಭಾರಿ ವಿಜೃಂಭಣೆಯಿಂದ ಈ ಅತ್ತಿಬೆಲೆ ಕ್ಷೇತ್ರದಲ್ಲಿ ತುಂಬ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆಗಳು ಮಾಡ್ತಾ ದೇವರಲ್ಲಿ ಭಾರಿ ಅವರ ಭಕ್ತಿಯಿಂದ ಅವರ ಒಂದು ಏನು ಅವರ ಕಷ್ಟ ಸುಖಗಳು ಕೇಳಿಕೊಂಡು ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಈ ದೇವರು ಒಳ್ಳೆಯದನ್ನು ಮಾಡ್ತಾ ಸುಮಾರು ಈ ದೇವಸ್ಥಾನಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಶಾಂತಕುಮಾರ್ ಅವರು ಈ ದೇವಸ್ಥಾನದ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕೂಡ ಈ ದೇವಸ್ಥಾನದಲ್ಲಿ ಉಪಾಧ್ಯಕ್ಷರಾಗಿ ಮತ್ತು ಇನ್ನೂ ಕಮಿಟಿನಲ್ಲಿ ಮಾಜಿ ಕುಮಾರರು ಇದ್ದಾರೆ, ಇನ್ನೂ ಕೆಲವರು ಈ ಕಮಿಟಿನಲ್ಲಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಶಾಂತಕುಮಾರ್ ಅವರ ಒಂದು ಉಪಸ್ಥಿತಿಯಲ್ಲಿ ಅವರ ಒಂದು ಶ್ರಮದ ಒಂದು ಇದರಲ್ಲಿ ಇವತ್ತು ಈ ದೇವಸ್ಥಾನಗಳ ಊರ ಗ್ರಾಮದ ಎಲ್ಲ ಪ್ರಮುಖ ದಾನಿಗಳು ಮುಖ್ಯವಾಗಿ ಇಲ್ಲಿ ಸುಮಾರು 1 ಎಕರೆ ಜಾಗದಲ್ಲಿ ಇಂಥ ಒಂದು ಪ್ರಸಿದ್ಧ ದೇವಸ್ಥಾನವನ್ನು ಅತಿ ವಿಜೃಂಭಣೆಯಿಂದ ಈ ಪೂಜೆ ಪುನಸ್ಕಾರಗಳು ನಡೀತಾ ಇರೋದ್ರಿಂದ ಈ ಭಕ್ತಾದಿಗಳು ತುಂಬ ಹೆಚ್ಚಾಗಿ ಬರ್ತಾ ಇದ್ದಾರೆ. ವರ್ಷ ಕೂಡ ತುಂಬ ಹೆಚ್ಚಾಗಿ ಬರ್ತಾ ಇದ್ದಾರೆ. ದೇವರು ಭಕ್ತಾದಿಗಳಿಗೆ ಒಳ್ಳೇದು ಮಾಡಲಿ. ಮತ್ತು ಇನ್ನೊಂದು ವಿಶೇಷವಾಗಿ ಇಲ್ಲಿ ಹೇಳಬೇಕು ಅಂದರೆ ಇದು ಚೋಳರ ಕಾಲದಲ್ಲಿ ಕಟ್ಟಿಸಿರತಕ್ಕಂಥ ಈ ವಿಗ್ರಹ ಇದು. ಇಲ್ಲಿ ಏನು ಆಂಜನೇಯ ಸ್ವಾಮಿ ವಿಗ್ರಹ ಇಲ್ಲಿ ನೆಲೆಸಿದ್ದಾರೆ. ಚೋಳರ ಕಾಲದಲ್ಲಿ ಸುಮಾರು ವರ್ಷಗಳ ಹಿಂದೆ ಚೋಳರು ಮಹಾರಾಜರು ಆ ಕಾಲದಲ್ಲಿ ನಮ್ಮ ಅತ್ತಿಬೆಲೆಗೆ ಬಂದು ಈ ಶಿಲೆಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಇಲ್ಲಿನವರೆಗೂ ಏನು ನಮ್ಮ ಅತ್ತಿಬೆಲೆ ಗ್ರಾಮಸ್ಥರ ಒಂದು ದಾನದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಈ ದೇವಸ್ಥಾನಕ್ಕೆ ಅತಿ ವಿಜೃಂಭಣೆಯಿಂದ ಎಲ್ಲ ರೀತಿಯಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆಗಳು ನಡ್ಕೊಂಡು ಹೋಗ್ತಾ ಇದೆ. ಅದೇ ರೀತಿ ದಾನಿಗಳು ಕೂಡ ಇದಕ್ಕೆ ಹೆಚ್ಚಾಗಿ ಒಂದು ದೇವಸ್ಥಾನದ ವಿಚಾರವಾಗಿ ದೇವಸ್ಥಾನಕ್ಕೆ ಜಾಸ್ತಿ ಅಭಿವೃದ್ಧಿಗೆ ದಾನಿಗಳು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ರಿಗೂ ಕೂಡ ಈ ದೇವರು ಅತಿ ಆಯಸ್ಸು ಮತ್ತು ಆರೋಗ್ಯ ಕೊಡಲಿ ಅಂತ ನಾನು ಈ ದೇವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಈ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಭಕ್ತಾದಿಗಳು ಒಳ್ಳೇದು ಮಾಡಲಿ, ಅವ್ರ ಮನೆಗೆಲ್ಲ ನೆಮ್ಮದಿ ಶಾಂತಿ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.